ಇನ್ನು ಸೆಪ್ಟೆಂಬರ್ ಕ್ರಾಂತಿ ಅಂತ ಹೇಳ್ತಾ ಇದ್ದಂತಹ ರಾಜಣ್ಣರ ತಲೆದಂಡವೇ ಆಗೋಗಿದೆ. ಆದರೆ ರಾಜಣ್ಣರ ಮುಂದಿನ ನಡೆ ಏನು ಅನ್ನೋದು ಮಾತ್ರ ಎಲ್ಲರ ಪ್ರಶ್ನೆಯಾಗಿತ್ತು. ಇದೀಗ ಶಾಸಕ ಬಾಲಕೃಷ್ಣ ಅವರು ರಾಜಣ್ಣ ಬಿಜೆಪಿ ಕಡೆಗೆ ಹೋಗೋಕೆ ಅರ್ಜಿ ಹಾಕಿದ್ದಾರೆ ಅಂತ ಹೇಳಿರೋದು ಸಾಕಷ್ಟು ಚರ್ಚೆಗೆ ಕಾರಣವಾಗಿದೆ. ಇದಕ್ಕೆ ಕೌಂಟರ್ ಕೊಟ್ಟಿರೋ ರಾಜಣ್ಣ, ನಾನು ಕಾಂಗ್ರೆಸ್ನಲ್ಲೇ ಇರ್ತೀನಿ, ನನಗೆ ಯಾವ ಕ್ಷೇತ್ರ ಗೆಲ್ಲೋ ತಾಕತ್ತು ಕೂಡ ಇದೆ ಅಂತ ಅಬ್ಬರಿಸಿದ್ದಾರೆ. ತಾರಕಕ್ಕೇರಿದ ಕೆಎನ್ ರಾಜಣ್ಣ ವರ್ಸಸ್ ಬಾಲಕೃಷ್ಣ ವಾಕ್ಸಮರ. ರಾಜಣ್ಣ ಬಿಜೆಪಿ ಪಕ್ಷಕ್ಕೆ ಈಗಾಗಲೇ ಅರ್ಜಿ ಹಾಕೊಂಡವ್ರೆ. ಬಿಜೆಪಿಗೆ ಹೋಗ್ತೀನಿ ಅಂದಿದ್ಯಾವನು ಎಂದ ರಾಜಣ್ಣ. ಕಾಂಗ್ರೆಸ್ ಮನೆ ಕೊತ ಕೊತ ಅಂತಿದೆ. ಶಾಸಕ ಕೆಎನ್ ರಾಜಣ್ಣ ತಲೆದಂಡ ವಿಚಾರದಲ್ಲಿ ಒಳಗೊಳಗೆ ಅಸಮಾಧಾನ ಮುಗಿಲೇಳ್ತಿದೆ. ಅದ್ಯಾವಾಗ ಸಚಿವ ಸಂಪುಟದಿಂದ ರಾಜಣ್ಣರನ್ನ ವಜಾ ಮಾಡಲಾಯಿತು, ರಾಜಣ್ಣರನ್ನ ಇದು ಕೆರಳಿಸಿದೆ. ಯಾರ್ಯಾರು ಪಿತೂರಿ ಮಾಡಿದ್ದಾರೆ ಎಲ್ಲವೂ ಗೊತ್ತಿದೆ ಅಂದಿದ್ರು. ಹೈಕಮಾಂಡ್ ಮುಂದೆ ಶಕ್ತಿ ಪ್ರದರ್ಶನಕ್ಕೂ ಸಜ್ಜಾಗಿದ್ರು. ಸಾವಿರಾರು ಬೆಂಬಲಿಗರ ಸಮ್ಮುಖದಲ್ಲಿ ಡೆಲ್ಲಿಗೆ ತೆರಳೋಕೆ ನಿರ್ಧಾರವೂ ಮಾಡಿದ್ರು. ಇದೇ ಹೊತ್ತಿನಲ್ಲೇ ಇದೀಗ ಶಾಸಕ ರಾಜಣ್ಣ ಅವರು ಬಿಜೆಪಿ ಸೇರೋಕೆ ಅರ್ಜಿ ಹಾಕಿದ್ದಾರೆ ಅಂತ ಶಾಸಕ ಬಾಲಕೃಷ್ಣ ಹೊಸ ಬಾಂಬ್ ಹಾಕಿರೋದು ಸಂಚಲನ ಸೃಷ್ಟಿಸಿದೆ. ಬಿಜೆಪಿಗೆ ಸೇರೋಕೆ ರಾಜಣ್ಣ ಅರ್ಜಿ ಹಾಕಿದ್ದಾರೆ ಅಂದಿರೋ ಶಾಸಕ ಬಾಲಕೃಷ್ಣ ವಿರುದ್ಧ ಕೆಎನ್ ರಾಜಣ್ಣ ಬೆಂಕಿಯುಗುಳಿದ್ದಾರೆ. ಯಾವನ್ ಹೇಳಿದ್ದು ಅಂತ ಏಕವಚನದಲ್ಲೇ ಗರಂ ಆಗಿದ್ದಾರೆ. ಹಂಗ ಅವ್ರ ಮಾತಿನಿಂದ ಅವ್ರು ಕೆಟ್ಟಿರ್ತಕ್ಕಂಥದ್ದೇ ವಿನ ಬೇರೆ ಯಾರ ಷಡ್ಯಂತ್ರನೂ ಇದರಿಂದ ಇಲ್ಲ. ಈಗೇನು ಮಾಡಕ್ ಹೊಂಟವ್ರೆ ನನಗೆ ಗೊತ್ತಿರಂಗೆ ಅವ್ರು ಬೇರೆ ಪಕ್ಷಕ್ಕೆ ಹೋಗಕ್ಕೆ ಹೊಂಟವ್ರೆ. ರಾಜಣ್ಣ ಬಿಜೆಪಿ ಪಕ್ಷಕ್ಕೆ ಈಗಾಗಲೇ ಅರ್ಜಿ ಹಾಕೊಂಡವ್ರೆ, ಹೊರಡಕ್ಕೆ ಹೊಂಟವ್ರೆ. ನಮ್ಮ ಮೇಲೆ ಗೂಬೆ ಕುಂಡಿಸ್ಬೇಕು, ನಮ್ಮ ನಾಯಕರ ಮೇಲೆ ಗೂಬೆ ಕುಂಡಿಸ್ಬೇಕು. ಇದಿಷ್ಟೇ ಅಲ್ಲ, ಬ್ರೈನ್ ಮ್ಯಾಪಿಂಗ್ ವಿಚಾರದಲ್ಲೂ ಜಟಾಪಟಿ ನಡೆಯಿತು. ಯಾರಿಗಾದ್ರೂ ಕೂಡ ಮನಸ್ಸಿನಲ್ಲಿ ಇರ್ತಕ್ಕಂಥದ್ದು ನನಗೆ ಆಗ್ಲಪ್ಪ, ನನ್ನ ಮನಸ್ಸಲ್ಲಿ ತಿಳ್ಕೊಬೇಕಾದ್ರೆ ಏನು ಮಾಡ್ಬೇಕು? ನಾನು ಸುಳ್ಳು ಹೇಳ್ತಾ ಇದ್ರೆ ಸತ್ಯ ಬಾಯ್ ಬಿಡಿಸ್ಬೇಕು ಅಂದ್ರೆ ನನಗೂ ಬ್ರೈನ್ ಮ್ಯಾಪಿಂಗ್ ಮಾಡ್ಬೇಕಲ್ವ ನೀವು? ಸತ್ಯ ಬಾಯ್ ಬಿಡ್ಸೋಕೆ ಏನು ಒಂದು ದಾರಿ ಇರೋದೇನು? ಮಾತು ಮನೆ ಕೆಡಿಸ್ತು, ತೂತು ಒಲೆ ಕೆಡಿಸ್ತು ಅಂತ ಗಾದೆ ಇದು. ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ ಬಿಡಲ್ಲ ಎಂದ ರಾಜಣ್ಣ. ಇನ್ನು ಟೀಕೆ ಮಾಡ್ತಿರೋರಿಗೆ ಕೌಂಟರ್ ಕೊಟ್ಟ ಶಾಸಕ ರಾಜಣ್ಣ, ನಾನು ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ ಬಿಡೋದಿಲ್ಲ, ಯಾವ ಕ್ಷೇತ್ರದಲ್ಲೂ ಗೆದ್ದು ಬರೋ ತಾಕತ್ ನನಗಿದೆ ಅಂತ ಗುಡುಗಿದ್ರು. ಜೊತೆನಲ್ಲಿ ನಿನ್ನೆ ಮೊನ್ನೆ ಟಿವಿ ತೋರಿಸ್ತಾವ್ರೆ, ಬಿಜೆಪಿಗೆ ಸೇರ್ಬಿಡ್ತಾರೆ. ನಾನೇ ಬಿಜೆಪಿಗೆ ಸೇರೋದು ಸೇರ್ತಾರೆ. ನನಗೇನು ಬಿಜೆಪಿಗೆ ಸೇರೋ ಅವಕಾಶ ಏನಿಲ್ಲ. ನಾನು ಯಾವ ಪಾರ್ಟಿ ನಿಂತ್ಕೊಂಡು ಬಂದರೂ ಓಟ್ ಹಾಕ್ತೀನಿ, ಇಂಡಿಪೆಂಡೆಂಟ್ ಇದ್ರು ಓಟ್ ಹಾಕ್ತೀನಿ. ಅದರಿಂದ ನಾನೇ ಯಾಕೆ ಪಾರ್ಟಿ ಬಿಡಕ್ಕೆ ಹೋಗುತ್ತೆ? ಏನು ನನಗೇನು ತೊಂದರೆ ಮಾಡಿದ್ರು ಪಾರ್ಟಿ? ಆಂಟಿ ಮಂತ್ರಿ ಕೆಲಸ ತಕ್ಷಣಕ್ಕೆ ತೊಂದರೆ ಮಾಡೋದ್ರಿಂದ ಏನಲ್ಲ. ನಾನು ಈ ಜಿಲ್ಲೆನಲ್ಲಿ ಇನ್ನೆಲ್ಲರ ಆಶೀರ್ವಾದದಿಂದ ಪ್ರತಿ ಕ್ಷೇತ್ರದಲ್ಲಿ ಯಾರನ್ನು ಬೇಕಾದ್ರೂ ಗೆಲ್ಸೋದು, ಯಾರನ್ನು ಬೇಕಾದ್ರೂ ಸೋಲಿಸೋ ಶಕ್ತಿ ಇದೆ ನೀವು ಕೊಟ್ಟಿರೋದು. ಇನ್ನು ಸಿದ್ದರಾಮಯ್ಯ ಪರ ಇದ್ದಿದ್ದಕ್ಕೆ ಇಷ್ಟೆಲ್ಲ ಕಷ್ಟ ಅಂತ ರಾಜೇಂದ್ರ ಆರೋಪಿಸಿದ್ರು. ಆದ್ರೆ ಬಾಲಕೃಷ್ಣ ಮಾತ್ರ ನಾವು ಕೂಡ ಸಿದ್ದರಾಮಯ್ಯನವರ ಶಿಷ್ಯಂದಿರೇ ಅಂತ ತಿರುಗೇಟು ಕೊಟ್ಟಿದ್ದಾರೆ. ಹೌದು, ನಾವು ಸಿದ್ದರಾಮಯ್ಯರ ಜೊತೆ ಇದ್ದೀವಿ, ಸಿದ್ದರಾಮಯ್ಯರ ಪರ ಇದ್ದೀವಿ ಅನ್ನೋದಕ್ಕೆ ಇಷ್ಟೊಂದು ನಮ್ಗಳ ಮೇಲೆ. ಆಮೇಲೆ ಸಿದ್ದರಾಮಯ್ಯನವ್ರನ್ನ ಹೋಲಿಕೆ ಮಾಡ್ಕೊಳ್ಳೋಕೆ ನಾವು ಎಲ್ಲ ಸಿದ್ದರಾಮಯ್ಯನವ್ರ ಶಿಷ್ಯರೇ. ನಾವು ಸಿದ್ದರಾಮಯ್ಯನವ್ರ ಹಿಂದೆ ಇರ್ತಕ್ಕಂಥದ್ದು. ನಿಜವಾದ ಪಕ್ಷದ ಅವನು ನಿಜವಾದಂಥ ಕಾರ್ಯಕರ್ತ ಆಗಿದೆ. ಅವನು ಪಕ್ಷಕ್ಕೆ ಮುಜುಗರ ಆಗದೆ ಇರ್ತಕ್ಕಂಥ ರೀತಿಯಲ್ಲಿ ನಡ್ಕೋಬೇಕಾಯ್ತಲ್ವಾ? ಈಗ ಸೆಕ್ಯೂರಿಟಿಗೋಸ್ಕರ ಸಿದ್ದರಾಮಯ್ಯನವ್ರನ್ನ ಹೆಸರನ್ನು ಉಪಯೋಗಿಸ್ಕೊಳ್ತಕ್ಕಂಥದ್ದು ಎಷ್ಟು ಸೂಕ್ತ ಅಂತೇಳಿ. ರಾಜೇಂದ್ರ ಬಾಲಕೃಷ್ಣ ಮಧ್ಯೆ ಕೈವಾಡದ ಕದನ. ಈಗ ಒಬ್ಬೊಬ್ರು ಏನಾಗ್ಬಿಟ್ಟಿದ್ದಾರೆ ಅಂತ ಹೇಳಿದ್ರೆ, ಈಗ ಅವರು ರಾಜಣ್ಣವರು ಶಾಸಕರಿದ್ದಾರೆ, ಮಂತ್ರಿ ಇದ್ರು, ಕಾಣದ ಕೈಗಳಿಂದ ಮಂತ್ರಿಗಿರಿ ಅಂತ ತೆಗೆದ್ರು. ಈಗ ರಾಜಣ್ಣ ಅವ್ರನ್ನ ಹೈಕಮಾಂಡು ಮುಖ್ಯಮಂತ್ರಿಗಳಿದ್ದೀರಿ, ಕ್ಯಾಬಿನೆಟ್ ಇದರಲ್ಲಿ ಯಾರ ಹಿನ್ನೆಲೆನೂ ಇಲ್ಲ, ಯಾರ ಷಡ್ಯಂತ್ರನೂ ಇಲ್ಲ. ರಾಜಣ್ಣ ಬಿಜೆಪಿಗೆ ಸೇರೋಕೆ ಅರ್ಜಿ ಹಾಕಿದ್ದಾರೆ ಅಂತ ಡಿಕೆ ಆಪ್ತ ಎಚ್ ಸಿ ಬಾಲಕೃಷ್ಣ ಬಾಂಬ್ ಹಾಕಿದ್ರೆ,
ರಾಜಣ್ಣ ಮಾತ್ರ ನಾನು ಕಾಂಗ್ರೆಸ್ನಲ್ಲೇ ಇರ್ತೇನೆ, ಯಾವ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಿದ್ರೂ ಗೆದ್ದು ಬರೋ ತಾಕತ್ತಿದೆ ಅಂತ ಅಬ್ಬರಿಸಿದ್ದಾರೆ. ಬ್ಯೂರೋ ರಿಪೋರ್ಟ್ TV9.